ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ಬಂದು 12ನೇ ತಾರೀಕು 2ನೇ ತಿಂಗಳು 2024. ಇವತ್ತು ನಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನಾವು ನೋಡೋಣ. ಇವತ್ತು ನಾವು ಏನೆಲ್ಲ ಮಾಡಿದ್ವು ಅಂತ ನೋಡೋಣ. ಆ್ಯಕ್ಚುಲಿ ಫೆಬ್ರವರಿ 7ನೇ ತಾರೀಕು ನಾವು ಪ್ರಾಫಿಟ್ ಮಾಡಿದ್ವು. ಓಕೆ, ಹಾಗೂ ಫೆಬ್ರವರಿ 9ನಲ್ಲಿ ನೀವು ನೋಡ್ಬೋದು 2700 ಪ್ರಾಫಿಟ್ ಮಾಡಿದ್ದೀವಿ. 2 ಲಾಟ್ಗೆ ಜಸ್ಟ್ 212ಕ್ಕೆ ನಾವು ಎಂಟ್ರಿ ಆಗಿದ್ದೀವಿ. 239.90ದಲ್ಲಿ ಎಕ್ಸಿಟ್ ಆಗಿದ್ದೀವಿ. ಜಸ್ಟ್ 2 ಲಾಟ್ 1 ಟ್ರೇಡ್ಗೆ 2900 ಪ್ರಾಫಿಟ್ ಆಗಿದ್ದೀವಿ. ಹಾಗೂ ನೀವು ನೋಡ್ಬೋದು ಕ್ರೂಡ್ ಆಯಿಲಲ್ಲೂ ಸಹ ಅದನ್ನು ನಾವು ಟ್ರೇಡ್ ಮಾಡಿ 3900 ನಾವು ಬುಕ್ ಮಾಡಿರ್ತೇವೆ. ಓಕೆ, ಹಾಗೂ ನೀವು ನೋಡ್ಬೋದು ಇಲ್ಲಿ ಬ್ಲಾಸ್ಟ್ ಅಂತ ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಆ್ಯಕ್ಚುಲಿ ಒಂದು ಸಿಂಪಲ್ ಒಂದು ಪ್ರೈಜೆಕ್ಷನ್ ಮಾಡಿ ನಮಗೆ ಶುಕ್ರವಾರ ಒಂದು ಪ್ರೈಜೆಕ್ಷನ್ ಮಾಡಿ ಮಾರ್ಕೆಟ್ ರ್ಯಾಲಿ ಹೋಗಿದೆ. ಈ ರ್ಯಾಲಿಯನ್ನು ನಾವು ಕ್ಯಾಚ್ ಮಾಡಿರ್ತೇವೆ. ಈ ರ್ಯಾಲಿಯನ್ನು ಕ್ಯಾಚ್ ಮಾಡಿ ನಾವು ಇಲ್ಲಿ ನೋಡ್ಬೋದು ನೀವು 3900 ನಾವು ಪ್ರಾಫಿಟನ್ನು ಬುಕ್ ಮಾಡಿರ್ತೇವೆ. ಓಕೆ, ಹಾಗೂ ಈ ದಿನ ಒಂದು 12ನೇ ತಾರೀಕು 2ನೇ ತಿಂಗಳು 2024 ಸೋಮವಾರ ಟುಡೇ ಅಂತಿದೆ. ನಾನೇನು ಮಾಡಿದೆ 10 ಗಂಟೆ 45 ನಿಮಿಷದಲ್ಲಿ ನಾನು ಮಾರ್ಕೆಟ್ ಏನಾಗಿದೆ ಅಂತ ಅಪ್ಡೇಟ್ ಮಾಡುವಾಗ ಮಾರ್ಕೆಟ್ ಏನಿತ್ತು ಅಂದರೆ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಆಗಿತ್ತು. ರೇಂಜ್ ಬೌಂಡ್ ಮೇಲ್ಗಡೆಯಿಂದ ನಮಗೆ ಸೆಲ್ ಪ್ರೆಸರ್ ಬಂದರೂ ಸಹ ಒಂದು ರೇಂಜಲ್ಲಿ 3 ಡೇಸಿಂದ ನಮಗೆ ಮಾರ್ಕೆಟು ರೇಂಜಲ್ಲೇ ನಮಗೆ ಟ್ರೇಡ್ ಆಗ್ತಾ ಇತ್ತು. ಹಾಗೂ ನೋಡ್ಬೋದು ನಾನು 11 ಗಂಟೆ 23 ನಿಮಿಷದಲ್ಲಿ ನಾನು 1:1 ಪ್ರಾಫಿಟನ್ನು ನಾನು ಬುಕ್ ಮಾಡಿ ನಾನು ಗ್ರೂಪಲ್ಲಿ ಅಪ್ಡೇಟ್ ಮಾಡಿರ್ತೇನೆ. ಎಷ್ಟಂದರೆ ಜಸ್ಟ್ 2 ಲಾಟ್ ಟ್ರೇಡ್ ಆಗಿರ್ತದೆ. ಇದು ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿರ್ತದೆ. 1975 ರೂಪೀಸ್, ಅರೌಂಡ್ 2K ಅರೌಂಡ್ ಏನು ಮಾಡಿದ್ದೀವಿ, ಅರೌಂಡ್ 2K ನಾವು ಈ ಏರಿಯಾದಲ್ಲಿ ನಾವು ಪ್ರಾಫಿಟ್ ಮಾಡಿರ್ತೇವೆ. ಫಸ್ಟ್ ಟ್ರೇಡ್ ಆಗಿರುತ್ತೆ ಇದು, ಇಲ್ಲಿ ಪ್ರಾಫಿಟ್ ಮಾಡಿರ್ತೇವೆ. ಹಾಗೂ ನಮ್ಮ ನೋಡ್ಬೋದು ಮತ್ತು ಸೆಕೆಂಡ್ ಟ್ರೇಡ್ ಒನ್ ಮೋರ್ ಡನ್ ಫಾರ್ ಇದೆ ಅಂತ 11 ಗಂಟೆ 55 ನಿಮಿಷದಲ್ಲಿ ನಾನು ಪೋಸ್ಟ್ ಮಾಡಿದ್ದೇನೆ. ಇದನ್ನು ಟ್ರೇಡ್ ಮಾಡಿದ ಜಸ್ಟ್ ಹಾಫ್ ಆನ್ ಅವರಲ್ಲಿ ನೋಡ್ಬೋದು ನಾನು ನಿಫ್ಟಿ ಟ್ರೇಡ್ ಮಾಡಿರ್ತೇನೆ. ಇದು ಸಹ 2 ಲಾಟ್ ಟ್ರೇಡ್ ಆಗಿರುತ್ತೆ. ಇದರಲ್ಲೂ ಸಹ ನಾವು ಏನು ಮಾಡಿರ್ತೇವೆ 15 ಪಾಯಿಂಟ್ ನಮ್ಮ ರಿಸ್ಕ್ ಇರುತ್ತೆ. ಹಾಗೂ ನಮ್ಮ ನಾವು 1:1 ಈ ಟ್ರೇಡನ್ನು ಏನು ಮಾಡಿದ್ದೀವಿ 1:1ನಲ್ಲಿ ನಾವು ಪ್ರಾಫಿಟನ್ನು ಬುಕ್ ಮಾಡಿರೋದ್ರಿಂದ ನಮ್ಮ ರಿಸ್ಕ್ 1500 ಇರುತ್ತೆ. 1500ಗೆ ರಿವಾರ್ಡು ಸಹ 1500 ಬಂದಿದೆ. ನೀವು ನೋಡ್ಬೋದು 21,750 ಪುಟ್. ಇವತ್ತು ನಾವು ಕಾಲ್ ಸೈಡ್ ಪ್ಲ್ಯಾನ್ ಮಾಡಿಲ್ಲ. ಯಾಕೆಂದರೆ ನಾಲೆಡ್ಜ್ ಇಸ್ ಪವರ್. ನೀವು ಏನೇ ಇದ್ರೂ ಮಾರ್ಕೆಟಲ್ಲಿ ತುಂಬ ಕಲಿತು ಟ್ರೇಡ್ ಮಾಡಬೇಕಾಗಿರುತ್ತೆ. ಯಾವುದೋ ಗ್ಯಾಮ್ಲರ್ ಥರ ಟ್ರೇಡ್ ಮಾಡೋದಲ್ಲ, ತುಂಬ ಚೆನ್ನಾಗಿ ಕಲಿತು ಟ್ರೇಡ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಟ್ರೆಂಡನ್ನು ಯಾವ ಕಡೆ ಇದೆ ಅಂತ ಐಡೆಂಟಿಫಿಕೇಷನ್ ಮಾಡಬೇಕಾಗುತ್ತೆ. ಹಾಗೂ ಇದು ನಮ್ಮ ಸೆಕೆಂಡ್ ಟ್ರೇಡ್ ಆಗಿರುತ್ತೆ. ನೋಡ್ಬೋದು ಫಸ್ಟ್ ಟ್ರೇಡ್ ನೀವೇ ನೋಡ್ಬೋದು ಅರೌಂಡ್ 2K ಪ್ರಾಫಿಟ್ ಮಾಡಿದ್ದೀವಿ. ಫಸ್ಟ್ ಟ್ರೇಡು ಇದು ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿರುತ್ತೆ. ನೆಕ್ಸ್ಟ್ ಟ್ರೇಡು ನಿಫ್ಟಿ ಟ್ರೇಡ್ ಆಗಿರುತ್ತೆ. ಇದು 1500 ನಾವು ಪ್ರಾಫಿಟನ್ನು ಬುಕ್ ಮಾಡಿರ್ತೇವೆ, ಇಲ್ಲಿ ನೋಡ್ಬೋದು. ಹಾಗೂ ಪರ್ಫೆಕ್ಟ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂತ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೇನೆ. ಇದನ್ನು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ನೀವು ಲೈವ್ ಅಪ್ಡೇಟ್ಸನ್ನು ನೀವು ಈ ಚಾನಲಲ್ಲಿ ನೋಡ್ಬೋದು. 155ಕ್ಕೆ ನನ್ನ ಎಂಟ್ರಿ ಆಗಿರುತ್ತೆ, 170ಕ್ಕೆ ನನ್ನ ಎಕ್ಸಿಟ್ ಆಗಿರುತ್ತೆ. ಕರೆಕ್ಟ್ ಪರ್ಫೆಕ್ಟ್ ಎಂಟ್ರಿ. ಇಲ್ಲಿ ಎಕ್ಸಿಟ್ ಆಗಿರ್ತೇನೆ ಜಸ್ಟ್ 2 ಕ್ಯಾಂಡಲ್ ನಮಗೆ 1:1 ಟಾರ್ಗೆಟ್ ಬಂದು ಜಸ್ಟ್ ಇಲ್ಲಿ ಬುಕ್ ಮಾಡಿರ್ತೇವೆ. ಹಾಗೂ ನಮ್ಮ 3ನೇ ಎಂಟ್ರಿ ನೋಡ್ಬೋದು ನೀವು. ಇದು ಬ್ಯಾಂಕ್ ನಿಫ್ಟಿ ಎಂಟ್ರಿ ಆಗಿರುತ್ತೆ. ಇದೆಷ್ಟು ಅಂದರೆ 45,300 ಪಿ. ಇದು ಸಹ ಪಿನೇ ಪ್ಲ್ಯಾನ್ ಮಾಡಿರ್ತೇವೆ. ನಮ್ಮ ಎಂಟ್ರಿ ನೋಡಿ 534, ನಮ್ಮ ಎಕ್ಸಾಕ್ಟ್ಲಿ 600. ಹಾಗಂದರೆ ನಿಯರ್ 65 ಪಾಯಿಂಟನ್ನು ನಮ್ಮ SL ಎಷ್ಟಿದೆ ಅಂದರೆ 50 ಪಾಯಿಂಟ್. ನಮ್ಮ SL 50 ಪಾಯಿಂಟ್ ಇತ್ತು. ನಮ್ಮ ಟಾರ್ಗೆಟು
65 ಪಾಯಿಂಟ್ ಅಂದರೆ 534ಕ್ಕೆ ನಾವು ಎಂಟ್ರಿ ಆಗಿ ಎಕ್ಸಾಕ್ಟ್ಲಿ 600ಕ್ಕೆ ನಾವು ಎಕ್ಸಿಟ್ ಆಗಿರ್ತೇವೆ. ಹಂಗಂದರೆ ಈ ಟ್ರೇಡಲ್ಲಿ ನೋಡ್ಬೋದು ಅರೌಂಡ್ 2K ಅನ್ನು ಬುಕ್ ಮಾಡಿದ್ದೀವಿ. ಇವತ್ತು ಬ್ಯಾಕ್ ಟು ಬ್ಯಾಕ್ ಪ್ರಾಫಿಟನ್ನು ಬುಕ್ ಮಾಡಿರ್ತೇವೆ. ಇದು ನಮ್ಮ ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಆಗಿರುತ್ತೆ. ನೀವು ಇನ್ನೊಂದು ಸರಿ ನೋಡ್ಬೋದು. ಇದು 1975 ಅರೌಂಡ್ 2K. ಓಕೆ, ಈ ಸೆಕೆಂಡ್ ಎಂಟ್ರಿ ನೋಡ್ಬೋದು 1.5K. ಎರಡನೇ ಎಂಟ್ರಿ ಓಕೆ. ಥರ್ಡ್ ಎಂಟ್ರಿ ನೋಡ್ಬೋದು 1971, ಆಲ್ಮೋಸ್ಟ್ 30 ರೂಪೀಸ್ ವೆರಿವೇಷನ್ ಇದೆ. ಓಕೆ, 2K ಟೋಟಲ್ ನಾವು ಎಷ್ಟು ಬುಕ್ ಮಾಡಿರ್ತೇವೆ ಅಂದರೆ 2,415 ಹಂಗಂದರೆ 5,500 ನಿಯರ್ ನಾವು 5,500 ನಾವು ಕ್ಯಾಚ್ ಮಾಡಿರ್ತೇವೆ. ನೋಡ್ಬೋದು ಟೋಟಲ್ ನೋಡ್ಬೋದು ನೀವು 5,500 ನಾವು ಬುಕ್ ಮಾಡಿರ್ತೇವೆ. ಹಾಗೂ ನಾವು ಇಂಡಿಯನ್ ಮಾರ್ಕೆಟಲ್ಲೆಲ್ಲ ನಾವು ಕ್ರೂಡ್ ಆಯಿಲಲ್ಲೂ ಟ್ರೇಡ್ ಮಾಡ್ತೀವಿ. ಕಮೋಡಿಟೀಸ್ ಬಂದರೆ ಕ್ರೂಡ್ ಆಯಿಲಲ್ಲೂ ಟ್ರೇಡ್ ಮಾಡ್ತೀವಿ, ನ್ಯಾಚುರಲ್ ಗ್ಯಾಸಲ್ಲಿ ಟ್ರೇಡ್ ಮಾಡ್ತೀವಿ. ಹಾಗೂ ನಾವು ಫೋರೆಕ್ಸ್ ವಿಚಾರಕ್ಕೆ ಬಂದರೆ ನಾವು ಫಾರಿನ್ ಮಾರ್ಕೆಟಲ್ಲೂ 24/7 ಇರೋದ್ರಿಂದ ವಾರದಲ್ಲಿ 5 ದಿನ ಅದರಲ್ಲೂ ಸಹ ನಾವು ಟ್ರೇಡ್ ಮಾಡ್ತಾ ಇರ್ತೇವೆ ನೋಡ್ಬೋದು. ಹಾಗೂ ನನ್ನ ಪರ್ಸ್ನಲ್ ಗ್ರೂಪ್ಸ್ ಇದೆ. ಸಾರಿ, ಅದಕ್ಕೆ ನಾನು ಇದನ್ನು ಹೈಡ್ ಮಾಡಿರ್ತೇನೆ. ಯಾಕಂದರೆ ನನ್ನ ಪರ್ಸ್ನಲ್ ಗ್ರೂಪ್ ಅಂದರೆ ಬೇರೆ ಬೇರೆ ಗ್ರೂಪ್ಗೆ ನಾನು ಜಾಯ್ನ್ ಆಗಿರೋದ್ರಿಂದ. ಹಾಗೂ ನಮ್ಮ ಗ್ರೂಪ್ಸ್ ಹಂಗಂದರೆ ನಮ್ಮ ಮಾರ್ಕೆಟ್ ಗ್ರೂಪು ನಮ್ಮದು ಕಮೋಡಿಟಿಗೆ ಬೇರೆ ಗ್ರೂಪ್ ಇದೆ, ಇಂಡಿಯನ್ ಮಾರ್ಕೆಟ್ಗೆ ಬೇರೆ ಗ್ರೂಪ್ ಇದೆ. ಹಾಗೂ ನೀವು ನೋಡ್ಬೋದು ಫೋರೆಕ್ಸ್ಗೆ ಬೇರೆ ಗ್ರೂಪ್ ಇದೆ. ನಮ್ಮ ಹತ್ರ ಎಲ್ಲ ಎಜುಕೇಷನ್ ಪರ್ಪಸ್ಗೆ ಕಲೀಲಿಕ್ಕೆ ತುಂಬ ಜನ ನಾವು ಟೀಮಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೇವೆ. ನಾವು ಎಲ್ಲ ಪ್ರತಿಯೊಂದು ಲೈವ್ ಅಪ್ಡೇಟ್ ಮಾಡ್ತೇವೆ. ಅವರೆಲ್ಲ ನೋಡಿ ತುಂಬ ಕಲಿಯುವಂಥದ್ದು ತುಂಬ ಇರ್ತದೆ. ನಾನು ಪ್ರತಿಯೊಂದು ಮಾರ್ಕೆಟನ್ನು ನಾನು ಲೈವ್ ಅಪ್ಡೇಟ್ ಮಾಡೋದ್ರಿಂದ ಎಲ್ಲ ಏನು ಮಾಡ್ತಾರೆ, ನೋಡ್ತಾರೆ, ಕಲಿತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಕಲಿದೆ ಏನು ಬರಲ್ಲ. ಓಕೆ, ಆ್ಯಕ್ಚುಲಿ ನೀವು ನೋಡ್ಬೋದು ನಮ್ಮ ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟಲ್ಲಿ 15 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದಷ್ಟು ಹೆಚ್ಚು ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ನನ್ನ ಕಡೆಯಿಂದ ಏನೆಲ್ಲ ಲೈವ್ ಅಪ್ಡೇಟ್ಸನ್ನು ನಾನು ಮಾಡ್ತೇನೆ ಎಲ್ಲ ನೀವು ಫ್ರೀಯಾಗಿ ತೊಗೋಬೇಕು. ಯಾಕಂದರೆ ಎಲ್ಲ ನಮ್ಮ ಕನ್ನಡದಲ್ಲಿ ತುಂಬ ಜನ ಬಾಯ್ ಬಿಡ್ಕೋತಾರೆ ಮಾರ್ಕೆಟಿಗೆ ಬಂದು, ಈ ಥರ ಕಲೀರಿ ಆ ಥರ ಕಲೀರಿ ನಾನು ಕಲಿಸ್ಕೊಡ್ತೀನಿ ಅಂತ. ಇದೆಲ್ಲ ನೋ ಯೂಸ್. ಏನು ಮಾಡಬೇಕಂದ್ರೆ ಅವ್ರ ಕಡೆಯಿಂದ ಟಿಪ್ಸ್ ತಗೊಂಡೆ, ಇವ್ರ ಕಡೆಯಿಂದ ಟಿಪ್ಸ್ ತಗೊಂಡೆ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ, ಇದನ್ನೆಲ್ಲ ಬಿಟ್ಟು ಸ್ವಂತವಾಗಿ ಕಲೀರಿ. ಯಾಕಂದರೆ ನಾನು ನಿಮ್ಮ ಥರ ತುಂಬ ಸ್ಟ್ರಗಲ್ ನಾನು ಆ್ಯಕ್ಚುಲಿ ನೋಡ್ಬೋದು. ನೀವು ಟ್ರೆಂಡಿ ಮಾರ್ಕೆಟ್ ಆ್ಯಕ್ಚುಲಿ 3 ಟ್ರೇಡ್ ಮಾಡಿದ್ದೆ ಎಲ್ಲ 1:1 ನಾನು ಎಕ್ಸಿಟ್ ಮಾಡಿದ್ದೇನೆ. 3 ಟ್ರೇಡ್ಗೆ 5.5K ನಾನು ಟಾರ್ಗೆಟನ್ನು ಆಲ್ಮೋಸ್ಟ್ ನಾವು ಪ್ರಾಫಿಟನ್ನು ಬುಕ್ ಮಾಡಿರ್ತೇವೆ ಅಂದರೆ ನೀವು ಅಲ್ಲೇ ನೋಡ್ಬೋದು. ನಮ್ಮ ನಾಲೆಡ್ಜು ಏನಿದೆ, ನಮ್ಮ ಲಾಸು ಸಹ ಒಂದು ದಿನದಲ್ಲಿ ನಾವು ಮಾಡ್ಕೋತೀವಿ. 2K 3K 4K ನಮ್ಮ ಲಾಸಸ್ ಇರ್ತದೆ. ಬಟ್ ನಮ್ಮ ಲಾಸಸ್ಗಿಂತ ನಮ್ಮ ಪ್ರಾಫಿಟ್ಸು ಜಾಸ್ತಿ ಇರುತ್ತೆ. ನಮ್ಮದು ಹೇಗಿದ್ರೆ ಲಿಮಿಟೆಡ್ ಲಾಸ್ ಇರುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಇರುತ್ತೆ. ಹಾಗಂದರೆ ನಾನು ಡಿಸೆಂಬರ್ ಮಂತಲ್ಲಿ ಒಂದು ಟ್ರೇಡ್ ಮಾಡಿರ್ತೇನೆ. 2K ನನ್ನ ರಿಸ್ಕ್ ಇರ್ತದೆ. ರಿವಾರ್ಡು 143 ಪಾಯಿಂಟ್ ಕ್ಯಾಚ್ ಮಾಡಿರ್ತೇನೆ. ಅಂದರೆ 14,300 ಜಸ್ಟ್ ಒಂದು ಲಾಟ್ಗೆ ನಾನು ಇದನ್ನು ಪ್ರಾಫಿಟ್ ಮಾಡಿರ್ತೇನೆ. ಇದನ್ನು ಸಹ ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಡೇಟ್ ಮಾಡಿರ್ತೇನೆ. ಯೂಟ್ಯೂಬಲ್ಲಿ ಸಹ ಒಂದು ವಿಡಿಯೋ ಮಾಡಿರ್ತೇನೆ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಇದು ಹಿಂಗಿರಲಿ. ಓಕೆ, ನಾವು ಏನಾಗಿದೆ ಇವತ್ತು ನಾವು ಓವರ್ ಟ್ರೇಡು ಸಹ ಮಾಡೋಕ್ಕೆ ಹೋಗಿಲ್ಲ. ನಾವು ಏನು ಮಾಡಿದ್ದೀವಿ, ಇಂಡಿಯನ್ ಮಾರ್ಕೆಟಲ್ಲಿ 3 ಟ್ರೇಡನ್ನು ಮಾಡಿರ್ತೇವೆ, 5.5K ಪ್ರಾಫಿಟ್ ಮಾಡಿರ್ತೇವೆ. ಹಾಗೂ ನಾನು ಕಮೋಡಿಟಿಯಲ್ಲೂ ಟ್ರೇಡ್ ಮಾಡಿದ್ದೀನಿ ಅಂತ ಹೇಳಿದ್ದೇನೆ, ಅದನ್ನು ಸಹ ಒಂದು ಅಪ್ಡೇಟ್ ಮಾಡೋಣ. ಓಕೆ, ನಾವು ಇದು ಟುಡೇ ಬ್ಲಾಸ್ಟ್ ಫಾರ್ ದಿ ಡೇ ಅಂತ ಹಾಕಿದ್ದೇನೆ. ಈ ಥರ ನಾನು ಇದನ್ನೆಲ್ಲ ನೆಕ್ಸ್ಟ್ ಇನ್ನೊಂದು 2 ಮಿನಿಟ್ಸ್ ನಾನು ಮಾತಾಡಿ ನೆಕ್ಸ್ಟ್ ನಾನು ಇದನ್ನೆಲ್ಲ ಲಾಜಿಕನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ನಾವು ಇಲ್ಲಿ ನೋಡ್ಬೋದು 6,300 ಏನು ಮಾಡಿರ್ತೇವೆ, ಕ್ರೂಡನ್ನು ಸಿ ಕಡೆ ನಾವು ಎಂಟ್ರಿ ತೊಗೊಂಡಿರ್ತೇವೆ. ಎಷ್ಟಿಗೆ ಎಕ್ಸಾಕ್ಟ್ಲಿ 95 ರುಪೀಸ್ಗೆ ಎಂಟ್ರಿ, 95 ರುಪೀಸ್ಗೆ ನಾವು ಎಂಟ್ರಿ ಆಗಿರ್ತೇವೆ. 95 ರುಪೀಸ್ಗೆ ನಾವು ಎಂಟ್ರಿ ಆಗಿರ್ತೇವೆ. ಫ್ರೆಂಡ್ಸ್, ಓಕೆ, ನೋಡ್ಬೋದು ನಾವು 95 ರುಪೀಸ್ಗೆ ನಾವು ಎಂಟ್ರಿ
ಎಂಟ್ರಿ ಪಾಯಿಂಟ್ ಬಂದು 6300 ಸಿ ಅಂದರೆ ಕಾಲ್ ಆಪ್ಷನ್ನು 95 ರುಪೀಸ್ಗೆ ನಾವು ಎಂಟ್ರಿ ಆಗಿರ್ತೇವೆ. ನಮ್ಮ SL ಪಾಯಿಂಟ್ 85 ನಮ್ಮ SL ಪಾಯಿಂಟ್ 85 ರುಪೀಸ್ ಹಂಗಿರುತ್ತೆ. ಹಂಗಂದರೆ ನಿಯರ್ 10 ಪಾಯಿಂಟ್, ಜಸ್ಟ್ ನಿಯರ್ 10 ಪಾಯಿಂಟ್ ಇರುತ್ತೆ. ನಿಯರ್ ನಮಗೆ ಜಸ್ಟ್ 10 ಪಾಯಿಂಟ್ ಇರುತ್ತೆ ಅಂತ ಹೇಳ್ಬೋದು. ಸಾರಿ ಫ್ರೆಂಡ್ಸ್, ಸಮ್ ಮಿಸ್ಟೇಕಿಂದ ಈ ಥರ ಆಗ್ತಾಯಿದೆ. ಓಕೆ, ಸಾರಿ. ನಮ್ಮ ಎಂಟ್ರಿ ಪಾಯಿಂಟ್ ಬಂದು, ನಮ್ಮ ಎಕ್ಸಿಟ್ ಪಾಯಿಂಟ್ ಬಂದು 95 ನಮ್ಮ ಎಂಟ್ರಿ ಪಾಯಿಂಟ್ ಆಗಿರುತ್ತೆ. 85 ನಮ್ಮ SL ಪಾಯಿಂಟ್ ಆಗಿರುತ್ತೆ. ನೋಡ್ಬೋದು. ಹಂಗಾದ್ರೆ ಜಸ್ಟ್ 10 ಪಾಯಿಂಟು ನಮಗೇನಾಗಿರುತ್ತೆ, ಜಸ್ಟ್ 10 ಪಾಯಿಂಟ್ ನಮಗೆ SL ಆಗಿರುತ್ತೆ. ಹಂಗಾದ್ರೆ ಒಂದು ಲಾಟ್ಗೆ 1K ನಮಗೆ ಲಾಸ್ ಇರುತ್ತೆ, ನೋಡ್ಕೋಬೋದು. ಇದನ್ನು ನಾವು ಆಲ್ಮೋಸ್ಟ್ 3K ಹಂಗಾದ್ರೆ 3K ಪ್ರಾಫಿಟನ್ನು ಬುಕ್ ಮಾಡಿರ್ತೇವೆ. ಹಂಗಂದರೆ ನೀವು ನೋಡ್ಬೋದು 1:3 ಅನ್ನು ನಾವು ಕಮೋಡಿಟಿಲಿ ನಾವು ಬುಕ್ ಮಾಡಿರ್ತೇವೆ, ನೋಡ್ಬೋದು. ಆ ಪ್ರಾಫಿಟ್ ಸ್ಕ್ರೀನ್ಶಾಟು ಸಹ ನಾನು ಹಾಕಿರ್ತೇನೆ ಗ್ರೂಪಲ್ಲಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಆ್ಯಕ್ಚುಲಿ 8:38 ನಾನು ಈ ಗ್ರೂಪ್ಗೆ ಪೋಸ್ಟ್ ಹಾಕಿದ್ದೇನೆ. ಎಷ್ಟು ಹಾಕಿದ್ದೇನೆ ಅಂದರೆ 2630 ರುಪೀಸ್ ನಾವು ಪ್ರಾಫಿಟ್ ಮಾಡಿರ್ತೇವೆ ಅಂತ ಹಾಕಿದ್ದೇನೆ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು ನಾವು ನೋಡ್ಬೋದು 9 ಗಂಟೆ. ಆ್ಯಕ್ಚುಲಿ 8 ಗಂಟೆಗೆ ನಾನು ಅಪ್ಡೇಟ್ ಮಾಡಿರ್ತೇನೆ ಇದನ್ನು. 8:38 ಈಗ ಟೈಮ್ 9:15 ಆಗಿದೆ. ಹಾಗೂ ನಾವು ನೋಡ್ಬೋದು ಇದನ್ನು 3K ಪ್ರಾಫಿಟಲ್ಲಿ ನಾವು ಎಕ್ಸಿಟ್ ಆಗಿರ್ತೇವೆ. 3K ಪ್ರಾಫಿಟಲ್ಲಿ ನಾವು ಇದನ್ನು ಎಕ್ಸಿಟ್ ಆಗಿರ್ತೇವೆ. ಹಂಗಂದರೆ ನೀವು ಈ ದಿನ ನಮ್ಮ P&L ಹೇಗಿತ್ತು, ನಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡ್ಬೋದು. ಫಸ್ಟ್ ಟ್ರೇಡ್ ಏನು ಮಾಡಿದ್ದೀವಿ, 2K ಪ್ರಾಫಿಟ್ ಮಾಡಿದ್ದೀವಿ. ಸೆಕೆಂಡ್ ಟ್ರೇಡ್ 1.5K ಪ್ರಾಫಿಟ್ ಮಾಡಿದ್ದೀವಿ. ಇದು ನಿಫ್ಟಿಲಿ, ಇದು ಬ್ಯಾಂಕ್ ನಿಫ್ಟಿ, ಇದು ನಿಫ್ಟಿ, ಮತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತೆ 2K ನಾವು ಪ್ರಾಫಿಟ್ ಮಾಡಿರ್ತೇವೆ. ಹಾಗೂ ನಮ್ಮ ಕ್ರೂಡ್ ಆಯಿಲಲ್ಲಿ ಕಮೋಡಿಟಿ ಟ್ರೇಡಿಂಗ್ ಈವ್ನಿಂಗ್ ಟ್ರೇಡು ನಾವು 3K ಪ್ರಾಫಿಟ್ ಬುಕ್ ಮಾಡಿರ್ತೇವೆ. ಹಂಗಂದರೆ ಇದು ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿರುತ್ತೆ, ಇದು ನಿಫ್ಟಿ ಟ್ರೇಡ್ ಆಗಿರುತ್ತೆ, ಇದು ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿರುತ್ತೆ. ಈ 3K ಏನಿದೆ ಇದು ನಮಗೆ ಕ್ರೂಡ್ ಆಯಿಲ್ ಟ್ರೇಡ್ ಆಗಿರುತ್ತೆ. 4 ಟ್ರೇಡ್ ಈ ದಿನದಲ್ಲಿ ನಾವು 4 ಟ್ರೇಡ್ ತಗೊಂಡು 4 ಟ್ರೇಡು ಸಹ ಟೋಟಲ್ ಪಾಸ್ ಆಗಿರುತ್ತೆ. ನಮ್ಮ ವಿನ್ನಿಂಗ್ ರೇಷಿಯೋ 100ಗೆ ಎಷ್ಟು ಪರ್ಸೆಂಟ್ ಇದೆ, 100ಗೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೀವೇ ಚೆಕ್ಔಟ್ ಮಾಡ್ಕೋಬೋದು ಈ ದಿನದಲ್ಲಿ. ಅಂದರೆ ಎಲ್ಲ ದಿನವೂ ಸೇಮ್ ದಿನ ಆಗಲ್ಲ, ಎಲ್ಲ ದಿನವೂ ಎಷ್ಟು ಎಂಟ್ರಿ ತಗೋತೀವಿ ಎಲ್ಲ ಸಹ ನಮಗೆ ಎಲ್ಲ ಎಂಟ್ರಿನೂ ಸಹ ನಮಗೆ ಪಾಸ್ ಆಗೋದಿಲ್ಲ. ಎಲ್ಲ ಎಂಟ್ರಿನೂ ಸಹ ನಮಗೆ ಬ್ಲಾಸ್ಟ್ ಆಗಲ್ಲ. ಎಲ್ಲ ಎಂಟ್ರಿನೂ ಸಹ ನಮಗೆ ಸಕ್ಸಸ್ ಆಗುವುದಿಲ್ಲ. ನಾವು ನೋಡ್ಬೋದು. ಇವಾಗ ನಾವು 4 ಎಂಟ್ರಿ ಮಾಡಿರ್ತೇವೆ ನಮ್ಮ ಸ್ಟ್ರಾಟಜಿ ಪ್ರಕಾರ. ಆ್ಯಕ್ಚುಲಿ 4ಗೆ 4 ಸಹ ನಮಗೆ ಪ್ರಾಫಿಟ್ ಆಗಿರುತ್ತೆ. ಓಕೆ, ಮತ್ತು ನೀವು ನೋಡ್ಬೋದು ಎಷ್ಟು ಆ್ಯಕ್ಚುಲಿ ಈ ದಿನದಲ್ಲಿ ನಾವು 2, 4, 5.5, 6.5, 7.5, 8.5K ಈ ಒಂದು ದಿನದಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡಿರ್ತೇವೆ. ಆಲ್ಮೋಸ್ಟ್ ನಮ್ಮ ನಿಯರ್ ಕ್ಯಾಪಿಟಲ್ ಜಸ್ಟ್ 20K ಯೂಸ್ ಆಗಿರುತ್ತೆ. ಬಟ್ ನಮ್ಮ ಮಂತಲ್ಲಿ ನಾವು ಸ್ಟಾರ್ಟ್ ಮಾಡುವಂಥ ಕ್ಯಾಪಿಟಲ್ ಏನಾಗಿರುತ್ತೆ 50K ಇಂದ ನಾವು ಸ್ಟಾರ್ಟ್ ಮಾಡ್ತೇವೆ. ನೆಕ್ಸ್ಟ್ ಮಂತಿಂದ ನಾವು 1L ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ. ಬಟ್ ಇವಾಗ ಸದ್ಯಕ್ಕೆ ಏನಾಗಿದೆ ಅಂದರೆ 50K ಇಂದ ನಾವು ಸ್ಟಾರ್ಟ್ ಮಾಡಿರ್ತೇವೆ. ಅದರಲ್ಲಿ ನಮಗೆ ಈ ದಿನದಲ್ಲಿ ಆ್ಯಕ್ಚುಲಿ 2 ಲಾಟ್ ಟ್ರೇಡ್ ಆಗಿರೋದ್ರಿಂದ ಎಷ್ಟು ಯೂಸ್ ಆಗಿದೆ ಅಂದರೆ ಆಲ್ಮೋಸ್ಟ್ ನಿಯರ್ ಜಸ್ಟ್ 20K ನಾವು ನಮ್ಮ ಕ್ಯಾಪಿಟಲ್ ಡೆಪ್ಲಾಯ್ ಆಗಿರುತ್ತೆ. ಇದಕ್ಕೆ ನಾವು ಈ ದಿನದಲ್ಲಿ 8.5K ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ಅಂದರೆ ನೀವು ನೋಡ್ಬೋದು ಒಂದೇ ದಿನದಲ್ಲಿ ಜಸ್ಟ್ ನೀವು ನೋಡ್ಬೋದು ಒಂದೇ ದಿನದಲ್ಲಿ ನಾವು ಮೋರ್ ದೆನ್ 40%ಅನ್ನು ನಾವು ಬುಕ್ ಮಾಡಿರ್ತೇವೆ ಫ್ರೆಂಡ್ಸ್. ನೋಡ್ಬೋದು ಎಲ್ಲ ಕಲಿದೆ ನಾವು ಏನನ್ನು ಮಾಡೋದಕ್ಕಾಗೋದಿಲ್ಲ. ಆ್ಯಕ್ಚುಲಿ ನಾನು ಕ್ರೂಡನ್ನು ಎಂಟ್ರಿ ತಗೊಂಡಿದ್ದೆ ಅಂತ ಹೇಳಿದ್ದೆ. ನೀವು ನೋಡ್ಬೋದು ನಮಗೊಂದು ಇಲ್ಲಿ ಟ್ರೆಂಡ್ ಲೈನ್ ಬರ್ತಾ ಇದೆ. ನಮಗೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಫಾರ್ಮೇಷನ್ ಆಗ್ತಾ ಇದೆ. ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಫಾಲ್ ಆಗಿದೆ, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಫಾಲ್ ಆಗಿದೆ, ಇಲ್ಲೂ ಸಹ ರೆಸಿಸ್ಟೆನ್ಸನ್ನು ತಗೊಂಡು ಫಾಲ್ ಆಗಲಿಲ್ಲ. ಇಲ್ಲಿ ಏನಾಗಿದೆ ಅಂದರೆ ನಾವು ನೋಡ್ಬೋದು, ತೋರಿಸ್ತೀನಿ, ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ. ಇಲ್ಲಿ ಬ್ರೇಕ್ಔಟ್ ಆಗಿ ಇಲ್ಲೊಂದು ರೀಟೆಸ್ಟ್ ಮಾಡಿದೆ. ಬ್ರೇಕ್ಔಟ್ ಆಗಿ ನಮಗೊಂದು ಸ್ಮಾಲ್ ರೀಟೆಸ್ಟ್ ಮಾಡಿ ಮಾರ್ಕೆಟ್ ಬೂಮ್ ಆಗಿದೆ. ಆಲ್ಮೋಸ್ಟ್ ನಮ್ಮ ಎಂಟ್ರಿ ಪಾಯಿಂಟ್
ಇಲ್ಲಿ ನಮ್ಮ ಎಂಟ್ರಿ ಪಾಯಿಂಟ್ ಆಗಿರುತ್ತೆ, ಇದು ನಮ್ಮ SL ಪಾಯಿಂಟ್ ಆಗಿರುತ್ತೆ. ಜಸ್ಟ್ 1K ನಮ್ಮ ರಿಸ್ಕ್ ಇತ್ತು. ಆ್ಯಕ್ಚುಲಿ 1, 2, 3 ಎಕ್ಸಾಕ್ಟ್ಲಿ 1:3ಗೆ ಎಕ್ಸಿಟ್ ಆಗಿ 3Kನ ನಾವು ಇದರಲ್ಲಿ ಬುಕ್ ಮಾಡಿರ್ತೇವೆ. ನೀವು ನೋಡ್ಕೋಬೋದು. ನಾನು ಲಾಜಿಕನ್ನು ಹೇಳಿರ್ತೇನೆ. ನಾನು ಪ್ಯೂರ್ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಟ್ರೇಡ್ ಮಾಡುವಂಥದ್ದು. ನೀವು ನೋಡ್ಬೋದು, ನಮಗೆ 6300 ಈ ಲೆವೆಲ್ ನಮಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಲೆವೆಲ್ ಆಗಿದೆ. ಇವತ್ತು ಸಹ ನೋಡ್ಬೋದು ಏನಾಗಿದೆ ಅಂದರೆ ಇಲ್ಲೇ ಸಪೋರ್ಟ್ ತೊಗೊಂಡಿದೆ. ನೋಡ್ಬೋದು, ಚೆಕ್ಔಟ್ ಮಾಡ್ಕೋಬೋದು ನೀವು. 6300 ನಮಗೇನಾಗಿದೆ, ಈ ಝೋನ್ ನಮಗೆ ತುಂಬ ಸಪೋರ್ಟ್ ಝೋನ್ ಆಗಿ ಇವತ್ತು ವರ್ಕ್ ಮಾಡಿದೆ. ನಿನ್ನೆ ಅಂದರೆ ನಮಗೆ 9ನೇ ತಾರೀಕು ಶುಕ್ರವಾರದ ಮಾರ್ಕೆಟ್ ನಮಗೆ ಇಲ್ಲಿ ಕ್ಲೋಸ್ ಆಗಿದೆ. ಈ ದಿನ ಮಾರ್ಕೆಟ್ ಓಪನ್ ಆಗಿ ಒಂದು ಅಪ್ ಹೋಗಿ ಆ್ಯಕ್ಚುಲಿ ಇದು ನಮಗೆ ಶುಕ್ರವಾರದ ಮಾರ್ಕೆಟ್ ನಮಗೊಂದು ರ್ಯಾಲಿ ಆಗಿದೆ. ಓಕೆ, ಇಲ್ಲಿ ನಮಗೆ ಗುರುವಾರದ ಮಾರ್ಕೆಟ್ ಕ್ಲೋಸ್ ಆಗಿದೆ, ಶುಕ್ರವಾರದ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ. ಆಗ ನೋಡ್ಬೋದು 12ನೇ ತಾರೀಕು ಮಾರ್ಕೆಟ್ ಇಲ್ಲಿ ಓಪನ್ ಆಗಿ 6300 ಇಲ್ಲೇ ಸಪೋರ್ಟ್ ತಗೊಂಡು ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ. 6375 ರೆಸಿಸ್ಟೆನ್ಸ್ ತಗೊಂಡು ಈ ಟ್ರೆಂಡ್ ಲೈನ್ಗೆ ರೆಸ್ಪೆಕ್ಟ್ ಮಾಡಿ ಮತ್ತೆ ಡೌನ್ ಬಂದು 6300 ನಿಯರ್ಸ್ ನಮಗೆ ಸಪೋರ್ಟ್ ತಗೊಂಡು ಮತ್ತೆ ಈ ಟ್ರೆಂಡ್ ಲೈನ್ಗೆ ನಮಗೆ ರಿಜೆಕ್ಷನ್ ಮಾಡಿ ಈ ಥರ ನಮಗೆ ಮಾರ್ಕೆಟ್ ತುಂಬ ಸೈಡ್ವೇಸ್ ಅಂದರೆ ವ್ಯಾಲಿಟೈಲ್ ಮಾಡ್ತಾ ಇದ್ದಾಗ ನಮಗೆ ಒಂದು ಈ ಟ್ರೆಂಡ್ ಲೈನನ್ನು ನೋಡಲಿಕ್ಕೆ ಸಿಗುತ್ತೆ. ನಾವು ನೋಡ್ಬೋದು. ಹಾಗೂ ಈ ಟ್ರೆಂಡ್ ಲೈನ್ಗೆ ಹೇಗೆ ರೆಸ್ಪೆಕ್ಟ್ ಮಾಡಿದೆ ನೋಡಿ. ಬುಲ್ಲಿಶ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದೆ, ಒಂದು ರೀಟೆಸ್ಟ್ ಆಗಿದೆ. ಇಲ್ಲಿ ನಾವು ಕನ್ಫರ್ಮೇಷನ್ ಎಂಟ್ರಿ ತೊಗೊಂಡಿರ್ತೇವೆ, 1:3ಯನ್ನು ಬುಕ್ ಮಾಡಿರ್ತೇವೆ. ಜಸ್ಟ್ ಸಿಂಪಲ್ ಇರ್ತದೆ. ಬಟ್ ಎಲ್ಲನೂ ನೀವು ಕಲಿಬೇಕು. ಯಾವುದನ್ನು ಸಹ ಡಿಫಿಕಲ್ಟ್ ಮಾಡ್ಕೋಬೋದು. ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬಾರ್ದು. ಗ್ಯಾಮ್ಲರ್ ಥರ ನೀವು ಯೋಚನೆ ಮಾಡ್ಬೋದು. ಎಲ್ಲೆಲ್ಲ ಎಂಟ್ರಿ ಎಲ್ಲೆಲ್ಲ ಎಕ್ಸಿಟನ್ನು ಮಾಡೋಕ್ಕೆ ಹೋಗಬಾರ್ದು. ಓಕೆ, ನನಗೆ ತುಂಬ ಟೈಮ್ ಆಗ್ತಿರೋದ್ರಿಂದ ಆಲ್ಮೋಸ್ಟ್ ನಾನು ಬೇಗ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಕ್ಚುಲಿ ಇವತ್ತು ನೋಡ್ಬೋದು ನಿಫ್ಟಿ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಸಿಂಪಲ್. ಮಾರ್ಕೆಟ್ ಏನಾಗಿದೆ, 21,800, 815, 820 ಈ ಝೋನು ನಮಗೆ ಹೆವಿ ರೆಸಿಸ್ಟೆನ್ಸ್ ಆಗಿ ನಮಗೆ ವರ್ಕ್ ಮಾಡಿದೆ. ನೋಡ್ಬೋದು, ಮೊನ್ನೆನೂ ಸಹ ಇದೇ ಝೋನಿಂದ ಮಾರ್ಕೆಟ್ ಇದೇ ಝೋನಿಂದ ಹೋಗಿ ಇದೇ ಝೋನಿಂದ ಫಾಲ್ ಆಗಿದೆ. ಇಲ್ಲೂ ಸಹ ಇಲ್ಲಿಂದೇ ಫಾಲ್ ಆಗಿದೆ. ಈ ದಿನ ಏನಾಗಿದೆ ಅಂತ ನೋಡ್ಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ನಮಗೆ ಮಾರ್ಕೆಟ್ 9:15 ಇಲ್ಲೇ ಓಪನ್ ಆಗಿದೆ. 21,815, 820 ಇದು ಐ ಮಾಡಿ ಇಲ್ಲಿಂದಲೇ ಸಹ ಮಾರ್ಕೆಟ್ ಏನಾಗಿದೆ, ನೀವು ಜಸ್ಟ್ ಸಿಂಪಲಾಗಿ ಚೆಕ್ಔಟ್ ಮಾಡ್ಕೋಬೋದು. ಏನಾಗಿದೆ, 3 ರಿಂದ 4 ಕ್ಯಾಂಡಲ್ ಇದು ಮೇಲ್ಗಡೆ ಅಪ್ ಸೈಡ್ ಪ್ರೆಸರ್ ಇಲ್ಲ, ನಮಗೆ ತುಂಬ ಡೌನ್ ಸೈಡ್ ಪ್ರೆಸರ್ ಥರ ಕಾಣಿಸ್ತಾ ಇದೆ. ನೀವು ಆ್ಯಕ್ಚುಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದ್ರಿಂದ ಮತ್ತು ನೀವು ಮಾರ್ಕೆಟನ್ನು ತುಂಬ ಚೆನ್ನಾಗಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋ ಸ್ಕಿಲ್ ಇರೋದ್ರಿಂದ ನಿಮಗೆ ಮಾರ್ಕೆಟ್ ರನ್ ಆಗಬೇಕಾದ್ರೆ ಒಂದು ಕ್ಯಾಂಡಲ್ ಮೇಲೆ ಹೋಗುತ್ತೋ ಒಂದು ಕೆಳಗಡೆ ಬರುತ್ತೋ ಅಂತಕ್ಕಂಥದ್ದು ಅನಾಲಿಸಿಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಮಾರ್ಕೆಟ್ ಎಲ್ಲ ಮುಗಿದ ಮೇಲೆ ಈ ಥರ ರ್ಯಾಲಿ ಹೋಯಿತು ಅಂತ ಈ ಥರ ಟ್ರೆಂಡ್ ಲೈನ್ ಹಾಕುವಂಥದ್ದು, ಇಲ್ಲಿ ಇದು ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂತ ಹಾಕೋದು, ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಟ್ರೆಂಡ್ ಆಯ್ತು ಅಂತ ಹೇಳುವಂಥದ್ದು. ಇದು ಎಲ್ಲರೂ ಸಹ ಹೇಳ್ತಾರೆ, 1ನೇ ಕ್ಲಾಸ್ ಮಗುನೂ ಹೇಳ್ತಾನೆ. ಬಟ್ ಲೈವ್ ಮಾರ್ಕೆಟಲ್ಲಿ ಕೂತು ಟ್ರೇಡ್ ಮಾಡಿ ಯಾವ ಸೈಡ್ ಬ್ರೇಕ್ಔಟ್ ಕೊಡ್ತಾನೆ, ಮಾರ್ಕೆಟ್ ಮೂವ್ಮೆಂಟ್ ಯಾವ ಕಡೆ ಇದೆ, ಮಾರ್ಕೆಟ್ ಸ್ಟ್ರಕ್ಚರ್ ಏನು ಅಂತ ನಾವು ತಿಳ್ಕೊಂಡು ನಾವು ಟ್ರೇಡ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಆ್ಯಕ್ಚುಲಿ. ಓಕೆ, ನಾವು ನೋಡ್ಬೋದು. ಆ್ಯಕ್ಚುಲಿ ನಾವು ಮಧ್ಯಾಹ್ನ ತನಕ ನಾವು ಟ್ರೇಡೇ ಮಾಡಿರಲಿಲ್ಲ. ಆಲ್ಮೋಸ್ಟ್ 11 ಗಂಟೆ 11:30 ತನಕ, ಆಲ್ಮೋಸ್ಟ್ 11 ಗಂಟೆ ನೋಡ್ಬೋದು. ಇಲ್ಲಿ ಬ್ರೇಕ್ಔಟ್ ಆಗಿ ಇಲ್ಲಿ ಫಾಲ್ ಆಗಿದೆ. ಮತ್ತೆ ಗ್ಯಾಪ್, ಮತ್ತೆ ಅಪ್ ಸೈಡ್ ಹೋಗಬೇಕಾದ್ರೆ ನನಗೆ ಗೊತ್ತಿತ್ತು ಇಲ್ಲಿ ಆಲ್ಮೋಸ್ಟ್ ಈ ಝೋನಲ್ಲಿ ನೋಡ್ಬೋದು. ಈ ಝೋನಲ್ಲಿ ಫ್ರೆಂಡ್ಸ್ ನೀವು ನೋಡ್ಬೋದು, ಇಲ್ಲಿ ಸಪೋರ್ಟ್ ತಗೊಂಡಿದೆ ನಿಫ್ಟಿ. ನಾನು ಹೇಳ್ತಾ ಇರೋದು ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಏನೋ ಆಗಿದೆ ನೋಡಿ, ಇಲ್ಲೇ ಏನೋ ಆಗಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿಂದ ಸಪೋರ್ಟ್ ಬ್ರೇಕ್ ಆಗಿ ಬಿಟ್ಟಿದ್ದಾನೆ. ಹಂಗಾದ್ರೆ ಇಲ್ಲಿ ಏನರ್ಥ, ಇಲ್ಲಿ ಏನು ಮಾಡಬೇಕು ಫ್ರೆಂಡ್ಸ್, ಇದನ್ನು ನಾವು ಲೈವ್ ಮಾರ್ಕೆಟಲ್ಲಿ ಪ್ಲ್ಯಾನ್ ಮಾಡಬೇಕು ಫ್ರೆಂಡ್ಸ್. ನಾವು ಲೈವ್ ಮಾರ್ಕೆಟಲ್ಲಿ ನಾವು ಪ್ಲ್ಯಾನ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನಾವು ಏನು ಮಾಡಿರ್ತೇವೆ, ಈ ಝೋನಲ್ಲಿ ನಾವು ಈ ಸೈಡ್ ಎಂಟ್ರಿ ಆಗಿರ್ತೇವೆ. ಜಸ್ಟ್ ಇಲ್ಲಿ ಎಂಟ್ರಿ ಆಗಿರ್ತೇವೆ, ಜಸ್ಟ್ ಇದು ಕನ್ಫರ್ಮೇಷನ್ ಆಗಿರುತ್ತೆ. ಇಲ್ಲಿ ಎಂಟ್ರಿ ಆಗಿರ್ತೇವೆ, ಒಂದು ರೀಟೆಸ್ಟ್, ಒಂದು ಬೂಮ್. ಇಲ್ಲಿ ನಾವು ಕಂಪ್ಲೀಟ್ಲಿ ಒಂದೇ ಟ್ರೇಡನ್ನು ನಿಫ್ಟಿ ಒಂದೇ ಟ್ರೇಡ್ ತಗೊಂಡು ಇಲ್ಲಿ ನಾವು ಪ್ರಾಫಿಟನ್ನು ಬುಕ್ ಮಾಡಿರ್ತೇವೆ. ಹಾಗೂ ನೋಡ್ಬೋದು ನಮ್ಮ ನಿಫ್ಟಿ ಎಂಟ್ರಿ ನಾವು
ಎಲ್ಲಿ ಆಗಿರುತ್ತೇನೆ, ಎಲ್ಲಿ ಪ್ರಾಫಿಟ್ ಬುಕ್ ಮಾಡಿರುತ್ತೇನೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಹಾಗೂ ಒಂದು ಟ್ರೇಡನ್ನು ನಾನು ಒಂದು ಟ್ರೇಡನ್ನು ಮಾತ್ರ ನಾನು ಪ್ಲ್ಯಾನ್ ಮಾಡಿರುವಂಥದ್ದು, ಒಂದಕ್ಕೊಂದು ಟ್ರೇಡು ಸಹ ಇಲ್ಲಿ ಪಾಸಾಗಿದೆ. ಹಾಗೂ ನಾವು ಬ್ಯಾಂಕ್ ನಿಫ್ಟಿ ವಿಚಾರದಲ್ಲಿ ಬಂದರೆ, ಬ್ಯಾಂಕ್ ನಿಫ್ಟಿ ನಾವು 2 ಟ್ರೇಡ್ ಮಾಡಿರ್ತೇವೆ. ನಾವು ನೋಡ್ಬೋದು ನಮಗೆ ಬ್ಯಾಂಕ್ ನಿಫ್ಟಿಲಿ ಏನಾಗಿದೆ, ಕಂಪ್ಲೀಟ್ಲಿ ಏನಾಗಿದೆ, ಇದು ಈ ಝೋನಲ್ಲಿ ಹೈಯರ್ ಐ ಮಾಡ್ತಾ ಇತ್ತು. ನಿನ್ನೆ ಮೀನ್ಸ್ ಶುಕ್ರವಾರದ ಮಾರ್ಕೆಟ್ ನಮಗೆ ಹೈಯರ್ ಐ ಮಾರ್ಕೆಟ್ ಆಗಿರುತ್ತೆ. ಅಂದರೆ ಹೈಯರ್ ಐ ಅಪ್ ಟ್ರೆಂಡ್ ಹೋಗ್ತಾ ಇರುತ್ತೆ, ಬಟ್ ಪ್ರೀಮಿಯಂ ಡಿಕೆ ಡೌನ್ ಸೈಡ್ ಒಂದು ಕ್ಯಾಂಡಲ್ ಅಪ್ಪು ಮತ್ತು ಸೈಡ್ ವೇಸು ಮತ್ತೆ ಅಪ್ಪು, ಈ ಥರ ನಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಇರುತ್ತೆ, ಶುಕ್ರವಾರ ಇರುತ್ತೆ. ಹಾಗೂ ಮಾರ್ಕೆಟ್ ಮೂಮೆಂಟ್ ನೋಡ್ಬೋದು. ಹೈಯರ್ ಐ ಆಗಬೇಕಾದ್ರೆ ಇಲ್ಲೊಂದು ಕರೆಕ್ಟಾಗಿ ಒಂದು ಟ್ರೆಂಡ್ ಲೈನ್ ಬಂದಿರುತ್ತೆ. ಈ ಟ್ರೆಂಡ್ ಲೈನ್ ಬಂದಾಗ ನೀವು ನೋಡ್ಬೋದು ಮಾರ್ಕೆಟ್ ಈ ರೇಂಜಲ್ಲಿ ನಮಗೆ ಡಬಲ್ ಟಾಪಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ನಮಗೆ ಡಬಲ್ ಟಾಪಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿರೋದ್ರಿಂದ ಏನರ್ಥ, ಮಾರ್ಕೆಟ್ ಸಿನಾರಿಯೋ ತುಂಬ ನಮಗೆ ಏನಾಗಿದೆ, ಬುಲಿಶ್ ಆಗಿರುತ್ತಾ, ಬೇರಿಶ್ ಇರುತ್ತೆ. ನಾವು ಏನು ಮಾಡಬೇಕು, ಪಿ ಕಡೆ ಪ್ಲ್ಯಾನ್ ಮಾಡಬೇಕಾಗಿರುತ್ತೆ. ಓಕೆ, ಪಿ ಕಡೆ ಪ್ಲ್ಯಾನ್ ಮಾಡ್ತೀನಿ ಅಂದ್ಕೊಂಡು ನಾವು ಇಲ್ಲಿ ಡಬಲ್ ಟಾಪ್ ಆಗಿದೆ ಅಂದ್ಕೊಂಡು ಜಸ್ಟ್ 1ನೇ ಕ್ಯಾಂಡಲ್ಗೆ ಇಲ್ಲ 2ನೇ ಕ್ಯಾಂಡಲ್ಗೆ ಇಲ್ಲ 3ನೇ ಕ್ಯಾಂಡಲ್ಗೆ ನಾವು ಎಂಟ್ರಿ ಆಗೋದಲ್ಲ. ಪಿ ಕಡೆ ನಮಗೆ ಮಿನಿಮಮ್ ಅಂದರೂ, ನಾನು ಟ್ರೇಡ್ ಮಾಡಬೇಕಾದ್ರೆ ಮಿನಿಮಮ್ ಅಂದರೆ ಒಂದು ದಿನದಲ್ಲಿ ಜಸ್ಟ್ 1 ಕನ್ಫರ್ಮೇಷನ್ 2 ಕನ್ಫರ್ಮೇಷನ್ ಇದ್ದರೆ ಯಾವುದೇ ಕಾರಣಕ್ಕೂ ನಾನು ಎಂಟ್ರಿ ಆಗೋದೇ ಇಲ್ಲ. ನನಗೆ ಮಿನಿಮಮ್ 3 to 4 ಕನ್ಫರ್ಮೇಷನ್, ಬಂದರೆ ನಾನು ಆ ದಿನದಲ್ಲಿ ಆ ಟ್ರೇಡ್ಗೆ ನಾನು ಎಂಟ್ರಿ ಆಗಿರ್ತೇನೆ. ಅದಕ್ಕೆ ನಾನು ಓವರ್ ಟ್ರೇಡ್ ಮಾಡೋದಿಲ್ಲ. ನೀವು ಸಹ ಇದೇ ಥರ ಟ್ರೇಡ್ ಮಾಡಬೇಕು. ಓಕೆ, ನಾನು ಹಂಗಿರಲಿ, ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೇನೆ. ನಮಗೆ ಈ ಟ್ರೆಂಡ್ ಲೈನು ನಮಗೆ ಕ್ಲೀನಾಗಿ ಬಂದಿದೆ. ಈ ಟ್ರೆಂಡ್ ಲೈನ್ಗೆ ನಮಗೆ ರೆಸ್ಪೆಕ್ಟ್ ಮಾಡಿ ಸಪೋರ್ಟ್ ತೊಗೊಂಡು ಹೋಗಬೇಕಾದ್ರೆ ಈ ಝೋನ್ ನಮಗೆ ಇಲ್ಲೇ ಓಪನ್ ಆದಾಗ ನನಗೆ ಗೊತ್ತಾಯಿತು ಡಬಲ್ ಟಾಪ್ ಆಗಿದೆ. ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಮೇಲೆ ಹೋದರೂ ಸಹ ನನಗೆ 45,800 ಮೇಲೆ ಸಿ ಕಡೆ ಪ್ಲ್ಯಾನ್ ಮಾಡೋಣ, ಇಲ್ಲಾಂದರೆ ಸಿ ಕಡೆ ಪ್ಲ್ಯಾನ್ ಮಾಡೋದು ಬೇಡ ಅಂತ ನಾನು ಕಂಪ್ಲೀಟ್ಲಿ ತುಂಬ ಮೈಂಡ್ ಸೆಟ್ ಮಾಡ್ಕೊಂಡು ನಾನು ಫಿಕ್ಸ್ ಆಗಿದೆ. ಹಾಗೂ ನೋಡ್ಬೋದು 3 to 4 ಕ್ಯಾಂಡಲ್ ನಮ್ಗೆ ಏನಾಗಿದೆ, ನಮಗೆ ಬಿಗ್ ಕ್ಯಾಂಡಲ್ ಬಿದ್ದು ಸೈಡ್ ವೇಸ್ ಥರ ಮಾಡಿದೆ. ಇಲ್ಲಿ ಕ್ಯಾಂಡಲ್ ಪಕ್ಕದಲ್ಲಿ ಕ್ಯಾಂಡಲ್ ಓಪನ್ ಆಗಿ ಇಲ್ಲಿ ಈ ಕ್ಯಾಂಡಲ್ ಫಾಲ್ ಆಗಿದೆ. ಹಾಗೂ ಈ 2ನೇ ಕ್ಯಾಂಡಲ್ ಏನು ಫಾಲ್ ಆಗಿದೆಯೋ ಆ 2ನೇ ಕ್ಯಾಂಡಲಲ್ಲಿ ನಮಗೆ ಹೆವಿ ಕನ್ಫರ್ಮೇಷನ್ ಸಿಕ್ಕಿರುತ್ತೆ. ಹಾಗೂ ಈ ಕ್ಯಾಂಡಲ್ 9:45 ಬ್ರೇಕ್ಔಟ್ ಆದ ತಕ್ಷಣವೇ ನಾವು ಇಲ್ಲಿ ಎಂಟ್ರಿ ಆಗಿಲ್ಲ. ಯಾಕಂದರೆ ಮಾರ್ಕೆಟು ಟ್ರಾಫು ಸಹ ಮಾಡ್ಬೋದು, ನಮಗೆ ಟ್ರಾಪ್ ಮಾಡ್ಬೋದು ಅಂತ, ಬಟ್ ನಮಗೆ ಟ್ರಾಪ್ ಮಾಡಿಲ್ಲ. ಮಾರ್ಕೆಟ್ ಹೆವಿ ಕ್ಲೀನಾಗಿ ಬಿತ್ತು, ಮತ್ತೆ ಒಂದು ಸೈಡ್ ವೇಸ್ ಮಾಡ್ತು, ಮತ್ತೆ ಇದು ಟ್ರಾಫು. ಗ್ರೀನ್ ಕ್ಯಾಂಡಲ್ ಏನು ಮಾಡಿದ್ದಾನೆ, ಇದು ನಮಗೆ ಕಂಪ್ಲೀಟ್ಲಿ ಟ್ರಾಪ್ ಮಾಡಿದ್ದಾನೆ, ಟ್ರಾಪ್ ತೋರಿಸಿದ್ದಾನೆ. ಬಟ್ ಎಲ್ಲ ಎಂಟ್ರಿ ಆಗಿರ್ತಾರೆ, ನಾವು ಎಲ್ಲ ಎಂಟ್ರಿ ಆಗಿರ್ತಾರೆ, ಎಲ್ಲ ಅಲ್ಲಿ ಎಸ್ ಎಲ್ ಮಾಡಿಸ್ ತುಂಬ ಜನ ನನಗೆ ಗೊತ್ತು, ಆಲ್ಮೋಸ್ಟ್ 100 ಪಾಯಿಂಟ್ ಮೇಲೆ ಬರ್ತಿದೆ, SL ಮಾಡಿಸ್ಕೊಂಡಿರ್ತಾರೆ. ನಾವು ಅಲ್ಲೂ ಸಹ ಪ್ಲ್ಯಾನ್ ಮಾಡಿರೋದಿಲ್ಲ. ನಮಗೆ ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಅಂದರೆ ಈ ಝೋನ್ಗೆ ಫುಲ್ ಬ್ಯಾಕ್ ಬಂದರೆ ಎಂಟ್ರಿ ಆಗಬೇಕು ಅಂತ ನಮಗೊಂದು ಸ್ಟ್ರಾಟಜಿಯನ್ನು ನಾವು ನಮಗೆ ನಾವೇ ಕಂಡುಹಿಡ್ಕೊಂಡಿದ್ದೀವಿ, ನಮಗೆ ನಾವೇ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ಈ ಲೋ ನಮಗೆ ಬ್ರೇಕ್ಔಟು, ಬ್ರೇಕ್ಔಟ್ ಆದಮೇಲೆ ಈ ಝೋನ್ ನಮಗೆ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವೇ ನೋಡ್ಬೋದು ಫ್ರೆಂಡ್ಸ್, ಯಾವ ಥರ ವರ್ಕ್ ಆಗುತ್ತೆ, ರೆಸಿಸ್ಟೆನ್ಸ್ ಥರ ವರ್ಕ್ ಆಗುತ್ತೆ. ಅದಕ್ಕೆ ನಾವು ತುಂಬ ಕಂಪ್ಲೀಟ್ ವೆಯ್ಟ್ ಮಾಡಿರ್ತೇವೆ. ಬ್ರೇಕ್ ಆಗಿದೆ, ಮತ್ತು ಸೈಡ್ ವೇಸ್ ಥರ ಆಗಿದ್ದಾನೆ, ಮತ್ತು ಟ್ರಾಪ್ ಕ್ಯಾಂಡಲ್ ಸಿ ಕಡೆ ಮಾಡಿದ್ದಾನೆ, ಎಲ್ಲ ಸಿ ಕಡೆ ತಗೊಂಡಿರ್ತಾರೆ. ಬಟ್ ನಾವೇನು ಮಾಡಿರ್ತೇವೆ ಕಂಪ್ಲೀಟ್ ಸಿ ಕಡೆ ಎಲ್ಲ ತಗೊಂಡು ನಾವೇನು ಮಾಡ್ತೇವೆ, ಪಿ ಕಡೆ ಪ್ಲ್ಯಾನ್ ಮಾಡಿದ್ದೇವೆ. ಯಾಕಂದರೆ ನಾವು ನೋಡ್ಬೋದು ಈ ಝೋನ್ ನಮಗೆ ರೆಸಿಸ್ಟೆನ್ಸ್ ಇದೆ, ಈ ಝೋನನ್ನು ನಮಗೆ ಬ್ರೇಕ್ ಆಗಿ ಸೈಡ್ ವೇಸ್ ಮಾಡಿ ಇದು ಫುಲ್ ಬ್ಯಾಕ್, ಮಾರ್ಕೆಟ್ ಫುಲ್ ಬ್ಯಾಕ್ ಹೋಗಿದ್ದಾನೆ. ಫುಲ್ ಬ್ಯಾಕ್ ಹೋಗಿದ್ದಾಗ ನಾವು ಏನು ಮಾಡಿರ್ತೇವೆ, ಪಿ ಕಡೆ ಪ್ಲ್ಯಾನ್ ಮಾಡಿ ನಾವು ಇಲ್ಲಿ ಎಂಟ್ರಿ ಆಗಿರ್ತೇವೆ. ಈ ಕ್ಯಾಂಡಲ್ ಎಂಟ್ರಿ ಆಗಿರ್ತೇವೆ. ಈ ಕ್ಯಾಂಡಲ್ ಲಾಜಿಕ್ಕು ಸಹ ನೀವು ನೋಡ್ಕೋಬಹುದು, ಚೆಕ್ ಮಾಡ್ಕೋಬಹುದು, ಸಿಂಪಲ್. ಓಕೆ, ಹಾಗೂ ಸಿಂಪಲ್ ನಾನು ಇದರಲ್ಲಿ ಡ್ರಾ ಮಾಡ್ತೇನೆ. ನೋಡ್ಬೋದು ಏನಾಗಿದೆ, ಇದು ಯಾವ ಪ್ಯಾಟ್ರನ್ ಅಂತ ನೀವು ಯೂಟ್ಯೂಬಲ್ಲಿ ನಮಗೆ ಕಮೆಂಟ್ ಮಾಡೋ ಮುಖಾಂತರ ನೀವು ತಿಳಿಸ್ಬೋದು. ನಾವು ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ 2 ಕ್ಯಾಂಡಲ್ ನಾವು ಎಷ್ಟು 65 ಪಾಯಿಂಟನ್ನು ನಾವು ಇದರಲ್ಲಿ
ನಾವು ಬುಕ್ ಮಾಡಿರ್ತೇವೆ. 65 ಪಾಯಿಂಟನ್ನು ನಾವು ಬುಕ್ ಮಾಡಿರ್ತೇವೆ ನೋಡ್ಬೋದು. ಹಾಗೂ ಸೆಕೆಂಡ್ ಟ್ರೇಡ್ ನೋಡ್ಬೋದು, ಇದೊಂದು ಝೋನ್ ಥರ ಕ್ರಿಯೇಟ್ ಆಗಿದೆ. ಈ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ. ಇಲ್ಲಿ ತನಕ ಪ್ರಾಫಿಟ್ ಮಾಡಿ 1:1 ಇಲ್ಲಿ ನಮ್ಮ SL ಇರುತ್ತೆ, ಇದು ನಮ್ಮ ಎಂಟ್ರಿ ಆಗಿರುತ್ತೆ, ಇದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ಜಸ್ಟ್ 1:1 ಹಂಗಾರೆ 1:1 ಹಂಗಂದರೆ ನಾವು ಇವತ್ತು ಬ್ಯಾಂಕ್ ನಿಫ್ಟಿ ನೋಡಲಿಕ್ಕೆ ಮಾರ್ಕೆಟ್ ತುಂಬ ಮೂಮೆಂಟು ತುಂಬ ಚೆನ್ನಾಗಿ ನಮಗೆ ಮೂಮೆಂಟ್ ಆಗಿರೋದ್ರಿಂದ ನಾವು 2 ಟ್ರೇಡ್ ಮಾಡಿ ಆ್ಯಕ್ಚುಲಿ ಈ ಝೋನಲ್ಲಿ ಒಂದು ಟ್ರೇಡ್ ಮಾಡಿ ಇಲ್ಲೊಂದು ಪ್ರಾಫಿಟ್ ಬುಕ್ ಮಾಡಿದ್ದೇವೆ ಒಂದು, ಹಾಗೂ ಈ ಝೋನಲ್ಲಿ ಇಲ್ಲೊಂದು ಟ್ರೇಡ್ ಮಾಡಿ ಇಲ್ಲೊಂದನ್ನು ನಾವು ಪ್ರಾಫಿಟನ್ನು ಬುಕ್ ಮಾಡಿರ್ತೇವೆ. 2 ಟ್ರೇಡ್ ಮಾಡಿ ಎರಡೂ ಸಹ ನಾವು ಕ್ಲಿಯರ್ ಆಗಿ ನಮ್ಮದು 2 ಸಹ ಪಾಸ್ ಆಗಿದೆ, 2 ಸಹ ಕ್ಲಿಯರ್ ಆಗಿದೆ. ಹಾಗೂ ನೋಡ್ಬೋದು 2 ಟ್ರೇಡು ಮತ್ತು ನಿಫ್ಟಿ ಟ್ರೇಡ್ ನೋಡ್ಬೋದು. ನಾವು ಈ ಝೋನಲ್ಲಿ ಕ್ಲಿಯರ್ ಆಗಿ ನಾವು ತುಂಬ ಅನಾಲಿಸಿಸ್ ಮಾಡಿ, ತುಂಬ ವೆಯ್ಟ್ ಮಾಡಿ, ತುಂಬ ಪೇಷನ್ಸಿಂದ ನಾವು ಟ್ರೇಡ್ ಮಾಡುವಂಥದ್ದು. ಈ ಲೆವೆಲ್ಲೇ ಟ್ರೇಡ್ ಮಾಡಿ ಇಲ್ಲಿ ತನಕ ಕ್ಯಾಚ್ ಮಾಡಿ ಎಕ್ಸಿಟ್ ಆಗಿರ್ತೇವೆ. ನಮಗೆ 3 ಎಂಟ್ರಿ ತೊಗೊಂಡು 3 ಪಾಸ್ ಆಗಿದೆ. ಹಾಗೂ ಕ್ರೂಡ್ ಆಯಿಲ್ ನೋಡ್ಬೋದು 4ನೇ ಎಂಟ್ರಿ, ಒಂದು ದಿನದಲ್ಲಿ 4ನೇ ಎಂಟ್ರಿ ನೋಡ್ಬೋದು. ಬ್ರೇಕ್ಔಟ್ ಆಗಿದೆ, ರಿಟೆಸ್ಟ್ ಆಗಿದೆ, ಮಾರ್ಕೆಟ್ ಬೂಮ್. ನಮ್ಮ SL ಇರುತ್ತೆ, ಎಂಟ್ರಿಯಲ್ಲಿರುತ್ತೆ 1:1 ನಮ್ಮ SL ಜಸ್ಟ್ 10 ಪಾಯಿಂಟ್ ಆಗಿರುತ್ತೆ. ಇದು ನಮಗೆ 1:1 2 3 ಇಲ್ಲಿ ತನಕ 3 ಬರುತ್ತೆ. 3 ಅಂದರೆ 3K 1K ರಿಸ್ಕ್ ಇದ್ದರೆ 3K ಪ್ರಾಫಿಟ್ ಬರುತ್ತೆ. ಇದನ್ನು ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರ್ತೇನೆ, ಚೆಕ್ಔಟ್ ಮಾಡ್ಕೋಬೋದು. ನಮ್ಮ ಅತಿ ಹೆಚ್ಚು ನಮ್ಮ ಅಪ್ಡೇಟ್ಗೋಸ್ಕರ ನಮ್ಮ ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ನಮ್ಮ ಅಪ್ಡೇಟನ್ನು ತೊಗೋಬೋದು. ಹಾಗೂ ನಾವು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೇವೆ, ಹಾಗೂ ಕಮೋಡಿಟಿ ಟ್ರೇಡ್ ಮಾಡ್ತೇವೆ, ಹಾಗೂ ಫಾರೆಕ್ಸಲ್ಲಿ ಟ್ರೇಡ್ ಮಾಡ್ತೇವೆ. ಟ್ರೇಡ್ ಮಾಡೋದ್ರಿಂದ ನೀವು ಚೆನ್ನಾಗಿ ಕಲಿಬೋದು, ನಮ್ಮ ಜೊತೆಗೆ ಕಲಿತ್ಕೊಳ್ಳಿ, ಟ್ರೇಡ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮುಂದೊಂದು ದಿನ ನಾನು ಎಜುಕೇಷನಲ್ ಪರ್ಪಸ್ ವಿಡಿಯೋ ತುಂಬ ಮಾಡೋದು ಇರೋದರಿಂದ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಬೇಕಾಗಿದೆ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್.